ಇರಾನ್ನ ಬಾಯ್ಶೇರ್ನಲ್ಲಿ ಒಂದು ಅಣುಸ್ಥಾವರ ಇದೆ. ಈ ಅಣುಸ್ಥಾವರವನ್ನ ಇವನ್ ಅಮೆರಿಕ ಮತ್ತು ಇರಾನ್ ಜಂಟಿಯಾಗಿ ಸ್ಥಾಪನೆ ಮಾಡಿತ್ತು. ಆ ಅಣುಸ್ಥಾವರದ ಮೇಲೆ ಕೂಡ ಇದೀಗ ಅಮೆರಿಕ ದಾಳಿಯನ್ನ ಮಾಡಿದೆ ಅಂತೆ. ವೆರಿ 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 ಡೇಂಜರಸ್ ನ್ಯೂಸ್. ಕದನ ವಿರಾಮ ಮುರಿದ ಇರಾನ್ ಮೇಲೆ ಭೀಕರ ದಾಳಿಯನ್ನು ನಡೆಸಿದೆ ಅಮೆರಿಕ. ಇರಾನ್ನ ಬುಷೆಹರ್ ಅಣುಸ್ಥಾವರದ ಮೇಲೆ ಯುಎಸ್ ದಾಳಿಯನ್ನು ನಡೆಸಿದೆ. ಭೀಕರ ವೈಮಾನಿಕ ದಾಳಿ ನಡೆಸಿರುವಂತಹ ಅಮೆರಿಕ ಸೇನೆ, ಅಮೆರಿಕದ ವೈಮಾನಿಕ ದಾಳಿಯಲ್ಲಿ 14 ಮಂದಿ ಸಾವಿಗೀಡಾಗಿದ್ದಾರೆ. ಇನ್ನು ಇನ್ ಕೇಸ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಟರಿಗೆ ಅದೆಲ್ಲಾದ್ರೂ ಪೆಟ್ಟು ಬಿದ್ದಿದ್ರೆ ಅದರಿಂದ ಆಗುವಂತ ರೇಡಿಯೇಷನಲ್ ತೊಂದರೆಗಳನ್ನ ಜವಾಬ್ದಾರಿಯನ್ನ ಅಮೆರಿಕ ಹೊತ್ತುಕೊಳ್ಳುತ್ತಾ ಅನ್ನುವಂತ ಪ್ರಶ್ನೆಯನ್ನು ಕೂಡ ನಾವಿಲ್ಲಿ ಕೇಳಬೇಕು. 78 ಜನರಿಗೆ ಗಾಯ ಎಂದು ಇರಾನ್ ಸಚಿವಾಲಯ ಮಾಹಿತಿಯನ್ನು ಕೂಡ ನೀಡಿದೆ. ಅಂತಾರಾಷ್ಟ್ರೀಯ ನಿಯಮ ಉಲ್ಲಂಘನೆ ಆರೋಪಿಸಿ ಟ್ರಂಪ್ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಇರಾನ್. ಅಂತಾರಾಷ್ಟ್ರೀಯ ನಿಯಮ ಉಲ್ಲಂಘಿಸಿ ಅಂದ್ರೆ ಏನ್ ಗೊತ್ತಾ? ಅಂತಾರಾಷ್ಟ್ರೀಯವಾಗಿ ಒಂದು ನಿಯಮ ಇದೆ. ಯಾವುದೇ ಅಣುಸ್ಥಾವರಗಳ ಮೇಲೆ ಯಾರೂ ಕೂಡ ದಾಳಿಯನ್ನ ಮಾಡಬಾರ್ದು. ಅದೆಂಥದೇ ಯುದ್ಧವಾಗ್ಲಿ, ಅದೆಂಥದೇ ತಕರಾರುಗಳಿರಲಿ, ಆದ್ರೆ ಮತ್ತೊಂದು ದೇಶದ ಅಣುಸ್ಥಾವರದ ಮೇಲೆ ದಾಳಿಯನ್ನ ಮಾಡಬಾರ್ದು. ಇಟ್ಸ್ ಬಿಕಾಸ್ ಚೆರ್ನೋಬಿಲ್ ಅಲ್ಲಿ ಏನಾಯ್ತು ಅಂತ ಇಡೀ ಪ್ರಪಂಚ ನೋಡಿದೆ. ಯುಕ್ರೇನ್ ಮತ್ತು USSR ಇದ್ದಾಗ ರಷ್ಯಾ ಮತ್ತು ಯುಕ್ರೇನ್ ಜಂಟಿಯಾಗಿ ಚೆರ್ನೋಬಿಲ್ ಅಲ್ಲಿ ಒಂದು ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನ ನಿರ್ಮಾಣ ಮಾಡುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಬ್ಲಾಸ್ಟ್ ಆಗುತ್ತೆ. ಅದರ ರೇಡಿಯೇಷನ್ ಹೆಂಗಿದೆ ಅಂತ ಹೇಳಿದ್ರೆ ಆ ಇಡೀ ಚೆರ್ನೋಬಿಲ್ ಅನ್ನುವಂಥ ಪ್ರದೇಶದಲ್ಲಿ ಇವತ್ತಿಗೂ ಕೂಡ ಯಾರು ಬದುಕ್ತಾ ಇಲ್ಲ. ಅದರ ಆಸುಪಾಸಲ್ಲಿ ಮಕ್ಕಳುಗಳು ಹುಟ್ಟಿದ್ರೆ ಮಕ್ಕಳು ಏನೋ 3 ಕಾಲು 4 ಕಾಲು 3 ಕಣ್ಣು 2 ಕಣ್ಣು ಸಾಮಾನ್ಯ ಬಿಡಿ, ಹಿಂಗಲ ಹಾಗೆ ಹುಡ್ತಾವೆ. ಸೊ ಹಾಗಾಗಿ ಆ ನ್ಯೂಕ್ಲಿಯರ್ ಪ್ಲಾಂಟ್ಗಳ ಮೇಲೆ ದಾಳಿಯನ್ನ ಮಾಡಿದ್ರೆ ಅದರ ಪರಿಣಾಮ ಏನು ಅನ್ನೋದನ್ನ ಇಡೀ ಪ್ರಪಂಚ ನೋಡಿದೆ. ಇಷ್ಟಾಗಿಯೂ ಕೂಡ ಅಮೆರಿಕ ಬುಷೆಹರ್ನಲ್ಲಿರುವಂತಹ ನ್ಯೂಕ್ಲಿಯರ್ ಸ್ಥಾವರದ ಮೇಲೆ, ಅಣುಸ್ಥಾವರದ ಮೇಲೆ ದಾಳಿ ನಡೆಸಿರುವಂಥದ್ದು ಇದು ಇಡೀ ಪ್ರಪಂಚ ವಿರೋಧಿಸುವಂಥ ಥಿಂಗ್. ಯುದ್ಧ ಮಾಡಿ ಮಂಡಿಗಾಲು ಊರಿಸಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆ, ಯಾರನ್ನ ಇರಾನನ್ನ ಊರಿಸಿ ಪರವಾಗಿಲ್ಲ. ಬಟ್ ಅಣುಸ್ಥಾವರಗಳ ಮೇಲೆ ದಾಳಿ ಮಾಡೋದಿದೆಯಲ್ಲ, ದಿಸ್ ಈಸ್ ವೆರಿ ಡೇಂಜರಸ್ ಥಿಂಗ್. ಅಂಡ್ ಇದನ್ನ ನಿರ್ಮಾಣ ಮಾಡಿದ್ದು ಬೇರೆ ಯಾರಲ್ಲ, ಅಮೆರಿಕ ಮತ್ತು ಇರಾನ್ ಒಂದು ಕಾಲದಲ್ಲಿ ಬಾಯಿ ಆಗಿತ್ತಾಗಿಲ್ಲ, ಆ ಸಂದರ್ಭದಲ್ಲೇ ನಿರ್ಮಾಣ ಮಾಡಿದಂತ ಅಣುಸ್ಥಾವರ ಇದು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.